ಅಕುಲಣ್ಣ, ಈ ಮಣ್ಣಲ್ಲಿ ಎಷ್ಟು ಪವರ್ ಇದೆ ಅಂದರೆ, ಈ ಮಣ್ಣಲ್ಲಿ ಕಾಲಿಟ್ಟ ತಕ್ಷಣ ನಿನ್ನ ಮೀಸೆ ಯಾವಾಗಲೂ ತಿರುಗಿಸ್ತಾನೆ ಇದೆಯಾ, ಅದು ಗಂಡು ಮಟ್ಟಿದ ನಾಡಿಗಿರೋ ಪವರು. ಗೊತ್ತಾಯ್ತಲ್ಲ? ಎಸ್, ಇಲ್ಲಿ ಬಂದಿರೋರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಪೊಲೀಸ್ ಅವರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನೀವೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಪರವಾಗಿ. ಹಾಗೆ ಮಾರ್ಕ್ ಸಿನಿಮಾ ಮಾಡಬೇಕಾದಾಗ ನನಗೊಂದು ಭಾಷೆಯಲ್ಲಿ ಪ್ರಾಬ್ಲಮ್ ಇತ್ತು. ನಾನು ಮಾರ್ಕ್ ಚೆನ್ನೈ ಶೂಟಿಂಗ್ ಹೋಗಿದ್ದೆ, ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ, ಯಾಕಂದರೆ ಕನ್ನಡ ಮೀಡಿಯಮ್ಮು. ಅಲ್ಲಿ ತಮಿಳ್ನಾಡಲ್ಲಿ ತಮಿಳು ಮಾತಾಡಬೇಕು, ನನಗೆ ಬರೋಲ್ಲ. ಏನಿದ್ರು ಬಾಯಿಸೇನೆ, ಊಟಕ್ಕೋ ಸಂಜೆ ಊಟಕ್ಕೆ ಹೋದ್ರೂ ಸಾಕು ಅನ್ನ ಕನ್ನ ಕ್ಯಾ ಅಂದರೆ ಅವ್ರಿಗೆ ಹಿಂದಿ ಬರೋಲ್ಲ, ಕನ್ನಡದಲ್ಲೇ ತಮಿಳಲ್ಲೇ ಮಾತಾಡಬೇಕು. ಅದಕ್ಕೆ ನಾನು ಸುದೀಪ್ ಸರ್ಗೆ ಹೇಳೋದು, 100 ರೂಪಾಯಿ ನೋಟ್ ಇದ್ದಂಗೆ ಸುದೀಪ್ ಸರು. ಆ ನೋಟಲ್ಲಿ ಎಷ್ಟು ಭಾಷೆ ಇದೆ, ಎಲ್ಲ ಭಾಷೆನೂ ಮಾತಾಡ್ತಾರೆ. ತೆಲುಗುಗೆ ಹೋದ್ರೆ ತೆಲುಗು, ಕನ್ನಡಕ್ಕೆ ಬಂದರೆ ಕನ್ನಡ, ತಮಿಳಿಗೆ ಹೋದ್ರೆ ತಮಿಳು, ಮಲಯಾಳಂಗೆ ಹೋದ್ರೆ ಮಲಯಾಳಮ್ಮು. ಅದಕ್ಕೆ ಪ್ಯಾನ್ ಇಂಡಿಯಾ ಸ್ಟಾರ್, ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇದೇ 25 ಡಿಸೆಂಬರ್ ಬರ್ತಾ ಇದ್ದೀವಿ. ಮಾರ್ಕ್ ಮಾಡ್ಕೊಳ್ಳಿ. ನೀವು ಇಷ್ಟು ದಿನ ನೋಡಿರೋ ಮಾಸ್ಗಿಂತಲೂ ಈ ಮಾರ್ಕು ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿರುತ್ತೆ. ಆದ್ರಿಂದ ಒಂದೇ ಒಂದು ಡೈಲಾಗ್ ನಂದು, ಬರ್ಲಿ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡ್ಕೋಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಜನಕ್ಕೆ. ನಾನು ಇದೇ ಹುಬ್ಬಳ್ಳಿಯಲ್ಲಿ 2 ವರ್ಷ ಕೆಲಸ ಮಾಡ್ತಿದ್ದೆ. ಪ್ರತಿ ಭಾನುವಾರ ಸಿದ್ದೇಶ್ವರ ಮಠದಲ್ಲಿ ನಾನು ಊಟಕ್ಕೆ ಹೋಗ್ತಾ ಇದ್ದೆ. ಆ ನೆನಪು ಇವತ್ತು ಬಂತು. ಸೊ ಈ ಮಣ್ಣಿನ ಅನ್ನ ತಿಂದಿದ್ದೀನಿ, ಈ ಮಣ್ಣಿಗೆ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಿ. ನಿಮ್ಮ ಪ್ರೀತಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡಿಸೆಂಬರ್ 25 ಮಾರ್ಕ್ ಮಾಡ್ಕೊಳ್ಳಿ. ಅಪ್ಪ ಡೈಲಾಗ್ ಹೇಳ್ತೀನಿ ಅಂತ ಉಸ್ಸನ್ಬಿಟ್ರೆ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾ? ಡೈಲಾಗ್ ಬರ್ಲಿ. ಅಣ್ಣ ನೀನು ಕೇಳಿಸ್ಕೊಡಿಲ್ಲ ಅಣ್ಣ. ಅದೇ ಜೋರಾಗಿ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡಬೇಕು. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಮತ್ತೊಬ್ಬರು ಕಲಾವಿದರನ್ನ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ದೀನಿ. ನಾವೆಲ್ಲ ಪ್ರೀತಿಯಿಂದ ಕಿನಿ ಅಂತ ಕರಿತೀವಿ. ಕಿನಿ ಬಾಪ. ಓಕೆ, ಅಂಡ್ ಸರ್ ನೀವ್ ಹೇಳಿ ನಿಮ್ಮ ಅನುಭವ. ಅಶ್ವಿನ್ ಅವರೇ. ಹುಬ್ಬಳ್ಳಿ ನಮಸ್ಕಾರ. ಕಿಚ್ಚೋತ್ಸವ ಇನ್ನು 1 ವಾರಕ್ಕೆ ಮಾರ್ಕ್ ಬರುತ್ತೆ. ಬಟ್ ನನಗೆ ಜೀವನದಲ್ಲಿ ಕಿಚ್ಚೋತ್ಸವ ನನ್ನೊಳಗಾಗಿದ್ದು ಹುಚ್ಚ ಸಿನಿಮಾ ಬಂದಾಗಲೇ. ನಾನು ಏನು ಓದ್ತೀನೋ ಬಿಡ್ತೀನೋ ಆ್ಯಕ್ಟರ್ ಆಗಬೇಕು ಅಂತ ಅವಾಗಲೇ ಡಿಸೈಡ್ ಮಾಡಿದ್ದೆ ನಾನು. ಸೊ ಲಕ್ಕಿಲಿ ದೇವ್ರ ದಯದಿಂದ ಹೆಬ್ಬುಲಿ ಆದಮೇಲೆ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಅವರು ನೋಡ್ತಾ, ಹೆಬ್ಬುಲಿ ಸೀನ್ ಇರಲಿಲ್ಲ, ಮಾರ್ಕಲ್ಲಿ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಈ ಹುಬ್ಬಳ್ಳಿ ಚಳಿ ಈಗ ತಡ್ಕೊಳಕ್ಕಾಗ್ತಾ ಇಲ್ಲ ನಮಗಲ್ಲಿ. ಆದರೆ 25ನೇ ತಾರೀಕಿಂದ ಥಿಯೇಟ್ರ್ ಒಳಗೂ ಚಳಿ ಬಿಸಿ ಆಗುತ್ತೆ. ಆ ರೇಂಜಿಗೆ ಸರ್ ಬರ್ತಾ ಇದ್ದಾರೆ. ಇದು ಬರೀ ಸಿನಿಮಾ ಅಲ್ಲ, ಇದೊಂದು ರೆಕಾರ್ಡು. ಕ್ರಿಕೆಟ್ ಥರ ಆಟ ಆಡಿದ್ದೀವಿ ನಾವು. 108 ದಿನ 140 ಕಾಲ್ ಶೀಟ್ ಅಲ್ಲ, 140 ಕಾಲ್ ಶೀಟು. ನಮ್ಮ ನಾಯಕ ಸುದೀಪ್ ಸರ್ ಅವ್ರ ಜೊತೆ ಆಡ್ತಾ ಇದ್ರೆ ನಾವು ನಿದ್ದೆ ಮಾಡಿದೆವು, ಆಟ ಆಡಿದೆವು, ಏನೂ ಗೊತ್ತಾಗಿಲ್ಲ. ನಾನು ಒಂದೇ ಮಾತು ಹೇಳೋದು, ನನ್ನಂಗೆ ಈಗ ಎಲ್ಲ ಕಲಾವಿದರಿಗೂ ನಮಗೆ ಒಂದು ಗಿಫ್ಟ್ ಇದು. ಯಾಕೆಂದರೆ ಇಂಥವ್ರ ಜೊತೆ ಪ್ರತಿದಿನ ಸಿಗಲ್ಲ ಆ್ಯಕ್ಟ್ ಮಾಡೋಕ್ಕೆ. ನನಗಿದು 2ನೇ ಸಿನಿಮಾ. ಅವ್ರ ಜೊತೆ ಎದೆದುರುಗಡೆ ಮಾಡಿದ್ದು 1ನೇ ಸಿನಿಮಾ ಇದು. ಹೂವಿನಿಂದ ನಾರು ಸ್ವರ್ಗ ಅಂತಾರೆ ಕವಿಗಳ ನಾಡಿದು. ಹಾಗೆ ನನಗೀಗ ಸ್ವರ್ಗದಲ್ಲಿದ್ದೀನಿ. 25ಕ್ಕೆ ನಿಮಗೂ ಆ ಸ್ವರ್ಗ ಗೊತ್ತಾಗುತ್ತೆ, ದಯವಿಟ್ಟು ನೋಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.